ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚರಿಮಾ ಕಂದ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತೊಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಕಿರಣ್ ಕೂಡ ವೀಕ್ ಆಫ್ ಆಗಿರುತ್ತೆ. ಸೊ ವೀಕ್ ಆಫ್ ಟೈಮಲ್ಲಿ ನಮ್ಮದು ಗೊತ್ತಲ್ಲ, ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ಫುಲ್ ಡೇ ನಮ್ಮ ಹೇಗಿರುತ್ತೆ ಅಂತ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಲ್ರೆಡಿ ಒಂದು ಸತಿ ಹೋಗಿದ್ದೀವಿ, ವ್ಲಾಗ್ ಕೂಡ ಮಾಡಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೇನಪ್ಪ ಅಂತಂದರೆ ಇವಾಗ ಟೈಮ್ ಬಂದು 12:30 ಆಗಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದು ಇವಾಗ ರೆಡಿ ಆಗಿದ್ದೀನಿ. ನಾನು ಫುಲ್ ಮೇಕಪ್ ಎಲ್ಲ ಮಾಡಿ ಹೇರ್ ಸ್ಟೈಲೆಲ್ಲ ಆಗಿದೆ. ಸೊ ಔಟ್ಫಿಟ್ ಒಂದು ಹಾಕ್ಕೋಬೇಕಷ್ಟೆ. ಸೊ ಅದೆಲ್ಲ ಹಾಕ್ಕೋತೀನಿ ಹೋದ್ಮೇಲೆ. ಸೊ ಕಿರಣ್ ಸಹ ಅಷ್ಟೇ. ಕಿರಣ್ ಆಲ್ರೆಡಿ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಔಟ್ಫಿಟ್ ಹೇಗಿರುತ್ತೆ, ನಮ್ಗೆ ಯಾವ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡ್ತಾ ಇರೋದು ಅಂತ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಗೈಸ್. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಈಗಿನೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಗೈಸ್. ರೆಡಿನಾ? ಸೊ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಬ್ಯಾಂಗಲ್ಸ್ ಹಾಗೆಯೇ ಆ್ಯಕ್ಚುಲಿ 2 ತಗೊಂಡಿದ್ದೀನಿ. ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ಹಾಕ್ಕೋಬೇಕು. ಗೋಲ್ಡ್ ಒಂದು ತಗೊಂಡಿದ್ದೀನಿ ಮತ್ತು ಸಿಲ್ವರ್ ಒಂದು ತಗೊಂಡಿದ್ದೀನಿ. ಹಾಗೆಯೇ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಲ್ಲಿ ಲೈಟಾಗಿ ಟಚಪ್ ಮಾಡ್ಕೊ ವಿಡಿಯೋ ಮಾಡ್ತಾ ಏನಾದರೂ ಲಿಪ್ಸ್ಟಿಕ್ ಹೊರಟೋದ್ರೆ ಲೈಟಾಗಿ ಟಚಪ್ ಮಾಡ್ಕೊಳ್ಳೋಕ್ಕೆ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ಅಲ್ಲೋಗಿ ಹಾಕ್ಕೊಳ್ಳೋಕ್ಕೆ. ಸೊ ಹೇರ್ ಸ್ಟೈಲ್ ಏನು ಹಿಂಗೆ ಮಾಡಿದ್ದೀನಿ ಅಂತಲೇ, ಹೇರ್ ಸ್ಟೈಲ್ ಇನ್ನೂ ಇದೆ. ನಾನು ಗಾಡೀಲಿ ಹೋಗುವಾಗ ಏನಾದರೂ ಇದಾಗುತ್ತೆ ಅಂತ ಸುಮ್ಮನೆ ಒಂದು ಹಿಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಫೈನಲಿ ಐ ಆಮ್ ರೆಡಿ ಗಾಯ್ಸ್. ಅಪ್ಪು ಬಾ ಬೇಗ. ಸೊ ಗೈಸ್, ಆ್ಯಕ್ಚುಲಿ ಇದು ತುಂಬ ದಿನದಿಂದ ಕಿರಣ್ಗೆ ಇದ್ದಿದ್ದ ಆಸೆ ಈ ಥರ ವೀಡಿಯೋ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾವು ಇವತ್ತು ಏನಾದರೂ ಆಗಲಿ ಸೊ ಹೋಗಿ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಲಾಸ್ಟ್ ವೀಕಿಂದನೇ ಮಾಡ್ತಾಯಿದ್ದೀವಿ ಗೈಸ್. ನೀವು ಎಲ್ಲರೂ ಡೈಲಿ ವೀಡಿಯೋಸ್ ಮಾಡಿ ಅಂತ ಹೇಳ್ತೀರಾ. ಡೈಲಿ ನಮ್ಗೆ ಹೆಂಗೆ ವೀಡಿಯೋಸ್ ಮಾಡೋಕ್ಕಾಗುತ್ತೆ? ಡೈಲಿ ರೀಲ್ಸ್ ಮಾಡಿ ಅಂತ ಹೇಳ್ತೀರಾ. ಡೈಲಿ ರೀಲ್ಸ್ ಮಾಡೋಕ್ಕಾಗಲ್ಲ. ಕಿರಣ್ ಕೆಲ್ಸಕ್ಕೆ ಹೋಗ್ತಾನಲ್ವಾ, ಸೊ ಹೆಂಗೆ ಮಾಡೋಕ್ಕಾಗುತ್ತೆ ಡೈಲಿ ರೀಲ್ಸ್? ಸೊ ಒಂದು ದಿನ ರಜೆ ಇದ್ದಾಗ ಹೋಗ್ತೀವಿ ಅಷ್ಟೇ. ಅಲ್ಲಿ ನೋಡಿ, ನನ್ನ ಚೆರಿನ ಮಲಗಿಸಿ ನಾನು ರೆಡಿಯಾಗಿ ಆಗೋಷ್ಟರಲ್ಲಿ ಇನ್ನೂ ಕಿರಣ್ ರೆಡಿಯಾಗಿಲ್ಲ. ಎಲ್ಲರೂ ಹುಡುಗಿರು ಲೇಟ್ ಅಂತ ಹೇಳ್ತೀರಾ. ನಮ್ಮ ಮನೇಲಿ ಆಪೋಸಿಟ್. ಸೊ ಗೈಸ್ ಬನ್ನಿ, ಇವಾಗ ನಾನು ಹಿಂಗೆ ವೀಡಿಯೋ ಮಾಡ್ಕೊಂಡು ನಿಂತರೆ ಅವನು ಅಲ್ಲೇ ಐರನ್ ಮಾಡ್ಕೊಂಡು ನಿಂತಿರ್ತಾನೆ. ಸೊ ಹೊರಡೋಣ ಗೈಸ್. ನಾನು ಫೈನಲಿ ರೆಡಿಯಾಗಿದ್ದೀನಿ ಔಟ್ಫಿಟ್ ಎಲ್ಲ ಹಾಕ್ಕೊಂಡು. ಸೊ ನಮ್ಮ ಇಲ್ಲಿ ಸ್ವಲ್ಪ ಬಿಗ್ ಬಾಸ್ ಅಭಿಮಾನಿಗಳಿದ್ದಾರೆ ಗೈಸ್. ಯಾರ್ಯಾರು ಇಷ್ಟ ಆಗ್ತಾರೆ, ಇನ್ನೇನು ನೆಕ್ಸ್ಟ್ ವೀಕ್ ಸೆಮಿಫಿನಲ್ ಫೈನಲ್ ಇರೋದ್ರಿಂದ ಸ್ವಲ್ಪ ಕೇಳೋಣ ಯಾರ್ಯಾರು ವಿನ್ ಆಗಬೇಕು, ಯಾರ್ಯಾರಿಗೆ ಜಾಸ್ತಿ ಓಟ್ ಬರುತ್ತೆ ಅಂತ. ಸೊ ಫಸ್ಟ್ ವರ್ಷ ಮಂಜಣ್ಣ ರೀಸನ್ ಹೇಳ್ಬೇಕು. ಓಟ್ ಫಾರ್ ಮಂಜಣ್ಣ. ಓಕೆ, ನೆಕ್ಸ್ಟ್ ಗೈಸ್, ನನಗೆ ಮಂಜಣ್ಣ ಬಿಕಾಸ್ ನಮ್ಮಮ್ಮ ನಂಗೆ ಮಂಜಣ್ಣ ವಿನ್ ಆಗ್ಬೇಕು ಅನ್ಕೊಂಡು ದೇವರ ಹತ್ರ ಎಲ್ಲ ಬಿಟ್ಕೋತಾರೆ. ಸೊ ನಮ್ಮ ಅಮ್ಮನ ಖುಷಿಗೋಸ್ಕರ ಮಂಜಣ್ಣ ವಿನ್ ಆಗ್ಲಿ. ಮಂಜಣ್ಣ ವಿನ್ ಆಗ್ಬೇಕು. ವರ್ಷ ಒಂದು ವರ್ಡ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಾರೆ ಗೈಸ್. ಏನಕ್ಕೆ ಮಂಜಣ್ಣ ವಿನ್ ಆಗ್ಬೇಕು ಅಂದ್ರೆ ಅವ್ರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ಅವರೇ ವಿನ್ ಆಗೋದು ಗೈಸ್, ಪಕ್ಕ ಬರ್ದಿಟ್ಕೊಳ್ಳಿ. ಅವರೇ ವಿನ್ ಆಗೋದು. ಓಟ್ ಫಾರ್ ಮಂಜಣ್ಣ. ಆಂಟಿ, ನಿಮ್ಗೆ ಯಾರು ವಿನ್ ಆಗ್ಬೇಕು? ಯಾಕಂಟಿ? ಹೌದಾ? ಹಣ್ಣುಕಾಯಿ ಮಾಡಿಸ್ತೀನಿ ಅಂತ ಊಟ ತಿನ್ಸಿದ್ದಾರೆ. ವಿಡಿಯೋಗೋಸ್ಕರ ಬಂದಿರೋದು ಗೈಸ್ ನಮ್ಮ ಮನೆಗೆ.
ಇಲ್ಲಾಂದ್ರೆ ಬರ್ತಿರ್ಲಿಲ್ವಂತೆ ಗೈಸ್. ಯಾರು ಹೇಳಿದ್ರು? ರೆಡಿ ಆಗಕ್ಕೆ ಬಂದ್ರೆ ಇವ್ರ ಮನೆಗೆ, ಸೊ ಅವಳು ಹೊರಟ್ಬಿಡದ, ನಾನು ಬರ್ತೀನಿ ವಿಡಿಯೋಸ್ ಮಾಡಕ್ಕೆ ಅಂತ ಅಂದು. ಸೊ ಇವಾಗ ಸ್ನೇಹ ರೆಡಿ ಆಗ್ತಾ ಇದ್ದಾಳೆ. ಸೊ ನಾನು, ಸ್ನೇಹ, ಕಿರಣ್, ವರ್ಷನೂ ಬರ್ತಾಳೆ, ವರ್ಷನೂ ಬರ್ತಾಳೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಗೈಸ್. ಆ ವಿಡಿಯೋದಲ್ಲೇ ಗೊತ್ತಾಗ್ತಿದೆ ಯಾರು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ. ನಾವೇನು ಹೇಳೋದೇನು ಬೇಕಾಗಿಲ್ಲ ಅನ್ಸುತ್ತೆ. ಹೌದು, ಬ್ಲೂ ಹಾರ್ಟ್, ಅಕ್ಕ ಚೆನ್ನಾಗಿ ಕಾಣಿಸಿದ್ರೆ ಬ್ಲಾಕ್ ಹಾರ್ಟ್, ಅಕ್ಕನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಎಲ್ಲರೂ ಬ್ಲಾಕ್ ಹಾರ್ಟ್. ದಯವಿಟ್ಟು ಮುಂದೆ ನೋಡ್ಕೊಂಡು ಫೈನಲಿ ಬಂದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು, ನಾವು ಬಂದಿರೋ ಪ್ಲೇಸ್ ಬಂದು ಲಲಿತ್ ಮಹಲ್ ಪ್ಯಾಲೇಸ್. ನಾವು ಮಾಡ್ತಿರೋ ಕಾನ್ಸೆಪ್ಟ್ ಆಮೇಲೆ ಹೇಳ್ತೀನಿ. ಓಕೆ, KGF 1, ಆಮೇಲಿಂದ ನೆಕ್ಸ್ಟು ಅಷ್ಟೇ. ಓಕೆ, ನೋಡೋಣ ಅಲ್ಲಿ ಹೋದ್ಮೇಲೆ ಏನೇನು ಮಾಡ್ಬೋದು ಅಂತ. ಓಕೆ ಗೈಸ್, ಬನ್ನಿ ಹೋಗೋಣ ಒಳಗಡೆ. ಆಲ್ರೆಡಿ ನಾನು ನನ್ನ ವ್ಲಾಗಲ್ಲಿ ತೋರಿಸಿದ್ದೀನಿ ಗೈಸ್. ಏನು ಸೀನ್ಸ್ ಅಂದರೆ ನಾವು ಬಂದಿದ್ವಿ ಲಲಿತಾ ಮಹಲ್ಗೆ, ಅಲ್ಲಿ ತೋರಿಸ್ಬೇಕು. ಸೊ ಇಲ್ಲಿ ಪೇ ಅಷ್ಟೇ ಅಂತ ಗೈಸ್, ಕ್ಯಾಶ್ ಅಲೋ ಇಲ್ಲ ಅಂತ. ನೀನು ಇಷ್ಟು ಮೆತ್ತಗೆ ಮಾತಾಡಿದ್ರೆ ಒಂಚೂರು ಕೇಳಿಸಲ್ಲ ಗೈಸ್. ಇಲ್ಲಿ ಓನ್ಲಿ ಫೋನ್ ಪೇ ಜಿ ಪೇ ಗೈಸ್. ಕ್ಯಾಶ್ ಅಲೋ ಇಲ್ಲ ಗೈಸ್. ಲಲಿತ್ ಮಹಲ್ಗೆ ಬಂದರೆ ಪ್ಲೀಸ್ ಕ್ಯಾಶ್ ಇಟ್ಕೊಂಡು ಮಾತ್ರ ಬರಬೇಡಿ, ಪೇಯಲ್ಲಿ ಕಾಸು ಇಟ್ಕೊಂಡು ಬನ್ನಿ. ನಮ್ಮ ಹತ್ರ ಇಷ್ಟು ದಿನ ಪೇಯಲ್ಲಿ ಇರ್ತಿತ್ತು ಎಲ್ಲರ ಅಕೌಂಟಲ್ಲೂ, ಬಟ್ ಇವಾಗ ಯಾರ ಅಕೌಂಟಲ್ಲೂ 500 ಸಹ ಇಲ್ಲ. ನಾವು 5 ಮೆಂಬರ್ಸ್ ಬಂದಿದ್ದೀವಿ. ಹೋಪ್ ಫಾರ್ ದ ಬೆಸ್ಟ್, ನಮಗೆ ಬಿಡ್ತಾರೆ ಅಂತ. ಅದು ಗೈಸ್, ನಾವೇನಾದ್ರು ವಿಡಿಯೋ ಶೂಟ್ ಮಾಡ್ತೀನಿ ಅಂದರೆ 12K ಕೊಡಬೇಕಂತೆ ಗೈಸ್. ನಾವೇನು ಇವರು ದುಡ್ಡು ತಗೊಂಡು ಫೋನ್ ಪೇ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೋದವರು ದುಡ್ಡು ತಗೊಂಡು ಹಂಗೇನೆ ಹೋಗ್ಬಿಟ್ರು ಅಂತ ನನ್ಗೆ ಯಾಕೋ ಡೌಟು. ಬಂದರು ಗೈಸ್ ಬಂದರು. ಬನ್ನಿ ಹೋಗೋಣ. ಇವಾಗಂತೂ ಖಂಡಿತ ಹೋಗ್ತೀವಿ. ಆಯಿತು, ಮುಂದೇನು ತಗೊಳ್ಳಲ್ವ ಸ್ನೇಹ ನನಗೆ? ಗೈಸ್ ನೋಡಿ ಗೈಸ್, ಇಲ್ಲಿ ವಿಡಿಯೋ ಅಲೌ ಮಾಡೋಂಗಿಲ್ಲ ಅಂತ ಹೇಳಿದ್ರು ನಾವು ಮಾಡ್ತಾ ಇದ್ದೀವಿ ಗೈಸ್. ಗೈಸ್ ನಮ್ಮ ಪ್ಲ್ಯಾನ್ ಯಾಕೋ ಫ್ಲಾಪ್ ಆಗೋ ಥರ ಇದೆ. ಕಾಫಿ ಕುಡಿತಾ ಇದ್ದೀವಿ, ಚೆಲ್ಕೊಂಡ್ರಿ. ಗಾಯ್ಸ್, ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂತ ಕೇಳಬೇಡಿ ನೀವು. ಅಣ್ಣ ನಾವು ಕುತ್ಕೊಂಡು ಈ ಕಡೆ ಒಂದು ರೌಂಡ್ ಬರ್ತೀವಿ. ಕೇಳ್ತಿದ್ರಿ ಅಲ್ವಾ ನಿಮ್ಮದು ವೀಡಿಯೋಸ್ ಎಡಿಟಿಂಗ್ ಎಲ್ಲ ಯಾರು ಮಾಡಿಕೊಡೋದು ಅಂತ. ಇನ್ಸ್ಟಾ ಅಕೌಂಟ್ ಟ್ಯಾಗ್ ಮಾಡಿ. ಇವರು ವಿಶಾಲ್ ಅಂತ ನನಗೆ ತಮ್ಮ ಆಗಬೇಕು. ಇವನೇನು ನಮಗೆ ವೀಡಿಯೋಸ್ ಹಾಗೆ ಎಡಿಟ್ ಫಸ್ಟ್ ನಾನು ಅದನ್ನು ಹೇಳಿದ್ದೀನಲ್ಲ, ಅದನ್ನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ. ಫಸ್ಟ್ ಸ್ನೇಹ ಮಾಡಿಕೊಡ್ತಿದ್ಲು ಅಂತ ಹೇಳಿದ್ದೀನಿ. ಸೊ ವಿಶಾಲ್ ತೋರಿಸಲಿ. ವಿಶಾಲ್ ಹೇಳು, ಹೇಳು, ಪರವಾಗಿಲ್ಲ ಹೇಳು. ಅನ್ನ ನಾಚ್ಕೋತಾನೆ ಸ್ವಲ್ಪ, ಹೇಳೋ. ಏನು ಇಲ್ಲ, ಹೇಳು. ಹೇಳು. ಯಾರಿಗಾದ್ರೂ ಎಡಿಟಿಂಗ್ ಬೇಕು ಅಂತಂದರೆ ಅವರಿಗೆ DM ಮಾಡಿ. ವಿಶಾಲ್ ಕ್ಯಾಟ್ ಅಂತ, ಕ್ಯಾಟ್ ವಿಶಾಲ, ವಿಶಾಲ್ ಕ್ಯಾಟ್ ಅಂತ, ವಿಶಾಲ್ ಕ್ಯಾಟ್ ಅಂತ ಇವ್ರದ್ದು. ಪೇಡ್ ಎಡಿಟ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗೈಸ್. ಆಲ್ಮೋಸ್ಟ್ ಒಂದು ನಮಗೆ ಬೇಕಾಗಿರೋಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀವಿ ಗೈಸ್. ಸೊ ಓಕೆ, ಬಂದಿದ್ದು ವರ್ತ್ ಅನ್ನಿಸ್ತಾ ಇದೆ. ಬಟ್ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ ವರ್ತ್ ಆಯ್ತಾ ಬಂದಿದ್ದು ಏನು ಅಂತ. ಇನ್ನೇನು ನಮ್ಮದು ಹೊರಡೋ ಟೈಮ್
ವಿಡಿಯೋ ಎಡಿಟ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರ್ತೀನಿ. ಈಗಲೇ ಹೋಗಿ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಅಚ್ಚುಮ್ಮ ಪ್ರಿನ್ಸಸ್ ಐ ಡಿನ ಚೆಕ್ ಮಾಡಿ. ಯಾರೆಲ್ಲ ಇನ್ನೂ ಫಾಲೋ ಮಾಡಿಲ್ಲ ಫಾಲೋ ಮಾಡಿ ಗೈಸ್. ಸೊ ಗೈಸ್ ಫೈನಲಿ ಗೈಸ್ ವಿಡಿಯೋ ಮಾಡ್ಕೊಂಡು ಅಲ್ಲಿ ಸಖತ್ ಬೈಸ್ಕೊಂಡು ಬಂದಿದ್ದೀವಿ ಗೈಸ್. ವಿಡಿಯೋ ಮಾಡೋಕ್ಕೇನೆ ಬಿಡ್ತಿರ್ಲಿಲ್ಲ ನಮಗೆ ಗೈಸ್. ನನ್ನ ಫೋಟೋಸ್ ಎಲ್ಲ ಸಕ್ಕ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಲ ಅಂತ? ಬೇಡ, ಇನ್ನು ಕಂಟಿನ್ಯೂ ಮಾಡೋಣ. ಏನಂತೀರಾ? ನಂದು ಕಾಸ್ಟ್ಯೂಮ್ ಚೇಂಜ್ ಆಯಿತು, ಬಟ್ ನಾನು ಇನ್ನೂ ಅದೇ ಕಾಸ್ಟ್ಯೂಮ್ ಮಾಡಿದ್ದೀನಿ ಗೈಸ್. ವಿಡಿಯೋ ಎಲ್ಲ ಮಾಡಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ತುಂಬ ಹೆಡ್ಡೇಕ್ ಆಗ್ತಾ ಇದೆ ಗೈಸ್. ಸ್ವಲ್ಪ ಆಚೆ ಹೋಗಿ ಸುತ್ತಾಡಿಕೊಂಡು ಬಂದು ಪಾನಿಪುರಿ ತಿನ್ಕೊಂಡು ಬಂದರೆ ಸ್ವಲ್ಪ ಸಮಾಧಾನ ಅನಿಸ್ಬೋದೇನೋ. ಅದಕ್ಕೆ ಹೊರಟಿದ್ದೀವಿ ನಾನು, ಕಿರಣ್, ಪಾಪು 3 ಜನ. ಸೊ ಗಾಯ್ಸ್ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹಾಗೆಯೇ ನಮ್ಮ ವ್ಲಾಗಿಗೆ ಸಪೋರ್ಟ್ ಮಾಡಿ. ಬಾಯ್.